ರಾಹುಲ್ ಮತ್ತು ಕಿರಣ್ ಇಬ್ಬರು ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ರಾಹುಲ್ ಆಫೀಸ್ಗೆ ಬಂದ ತಕ್ಷಣ ಎಲ್ಲರ ಜೊತೆ ಈಸಿಲಿ ಕನೆಕ್ಟ್ ಆಗ್ತಾನೆ. ಟೀಮ್ ಮೆಂಬರ್ಸ್ ಅವನ ಜೊತೆ ಮಾತಾಡೋಕ್ಕೆ ಕಂಫರ್ಟೇಬಲ್ ಆಗಿ ಫೀಲ್ ಮಾಡ್ತಾರೆ. ಲಂಚ್ ಬ್ರೇಕ್ನಲ್ಲಿ ಅವನ ಜೊತೆ ಯಾವಾಗಲೂ ಒಂದು ಟೀಮ್ ಇರುತ್ತೆ. ಯಾರಾದರೂ ಜೋಕ್ ಮಾಡಿದ್ರೆ ಅವನು ನಗ್ತಾನೆ, ಯಾರಾದರೂ ಮಾತಾಡದೆ ಜೆನ್ಯೂನ್ಲಿ ಕೇಳಿಸ್ಕೊಳ್ತಾನೆ. ಮ್ಯಾನೇಜರ್ ಕೂಡ ಅವನ ಜೊತೆ ಮಾತಾಡುವಾಗ ತುಂಬ ಕಂಫರ್ಟೇಬಲ್ ಆಗಿ ಫೀಲ್ ಮಾಡ್ತಾರೆ. ಅವ್ನು ಜೋಕ್ ಮಾಡಿದ್ರೆ ಮನಸ್ಫೂರ್ತಿಯಾಗಿ ನಗ್ತಾರೆ. ಆದರೆ ಕಿರಣ್ ಅವನ ಆಫೀಸ್ನಲ್ಲಿ ಯಾರಾದರೂ ಗ್ರೂಪ್ ಹತ್ರ ಹೋಗಿ ನಿಂತರೆ ಒಬ್ಬ ಲ್ಯಾಪ್ಟಾಪ್ ಸ್ಕ್ರೀನ್ ನೋಡ್ತಾ ಇರ್ತಾನೆ, ಇನ್ನೊಬ್ಬ ಫೋನ್ ತೆಗೆದುಕೊಳ್ತಾನೆ, ಮತ್ತೊಬ್ಬ ಬ್ರೋ ಒಂದು ಅರ್ಜೆಂಟ್ ಮೇಲ್ ಸೆಂಡ್ ಮಾಡಬೇಕಿದೆ ಅಂತ ಅಲ್ಲಿಂದ ಹೊರಟು ಬಿಡ್ತಾನೆ. ಸ್ಲೋಲಿ ಕಿರಣ್ಗೆ ಒಂದು ಡೌಟ್ ಬರೋಕ್ಕೆ ಶುರು ಆಯಿತು. ನನ್ನ ಜೊತೆ ಯಾಕೆ ಯಾರೂ ಪ್ರಾಪರಾಗಿ ಮಾತಾಡಲ್ಲ? ನಾನೇನಾದರೂ ತಪ್ಪಾಗಿ ಬಿಹೇವ್ ಮಾಡ್ತಿದ್ದೀನಾ? ನನ್ನ ಕಮ್ಯುನಿಕೇಷನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಹೀಗೆ ಅವನ ಕಾನ್ಫಿಡೆನ್ಸ್ ಗ್ರ್ಯಾಜುಲಿ ಕಡಿಮೆ ಆಗೋಕ್ಕೆ ಶುರು ಆಗುತ್ತೆ. ಒಂದಿನ ಲಂಚ್ ಬ್ರೇಕ್ನಲ್ಲಿ ಫೈನಲಿ ಕಿರಣ್ ರಾಹುಲ್ಗೆ ಕೇಳೇ ಬಿಡ್ತಾನೆ. ರಾಹುಲ್, ಒಂದು ಥಿಂಗ್ ಆನೆಸ್ಟ್ಲಿ ಹೇಳು, ಆಫೀಸ್ನಲ್ಲಿ ಎಲ್ಲರೂ ನಿನ್ನ ಜೊತೆ ಇಷ್ಟು ಕ್ಲೋಸ್ ಆಗಿ ಕನೆಕ್ಟ್ ಆಗ್ತಾರೆ, ಮೀಟಿಂಗ್ಸಲ್ಲಿ ನಿನ್ನ ಒಪಿನಿಯನ್ಸ್ಗಳನ್ನ ಕೇಳ್ತಾರೆ, ಜೊತೆ ಮಾತ್ರ ಜನ ಯಾಕೆ ಫಾರ್ಮಲ್ ಆಗಿ ಬಿಹೇವ್ ಮಾಡ್ತಾರೆ, ಹೆಸಿಟೇಷನ್ ಮಾಡ್ಕೊಳ್ತಾರೆ, ಏನು ಡಿಫ್ರೆನ್ಸು? ರಾಹುಲ್ ಸ್ವಲ್ಪ ನಕ್ಬಿಟ್ಟು ಹೇಳ್ತಾನೆ, ಕಿರಣ್ ನೀನು ಬ್ಯಾಡ್ ಪರ್ಸನ್ ಅಲ್ಲ, ಆ್ಯಕ್ಚುಲಿ ನೀನು ಸ್ಮಾಲ್ ಕಮ್ಯುನಿಕೇಷನ್ ಮಿಸ್ಟೇಕ್ಸ್ ಮಾಡ್ತಾ ಇದೆಯಾ. ನಾನು ಕೂಡ ಮೊದಲು ಮಾಡ್ತಾ ಇದ್ದೆ, ಬಟ್ ಕೆಲವು ಸಿಂಪಲ್ ಕಮ್ಯುನಿಕೇಷನ್ ಟ್ರಿಕ್ಸ್ನ ಫಾಲೋ ಮಾಡಿದ ಮೇಲೆ ಜನ ನನ್ನ ಜೊತೆ ನ್ಯಾಚುರಲ್ ಆಗಿ ಕಂಫರ್ಟೇಬಲ್ ಫೀಲ್ ಮಾಡ್ತಾ ಇದ್ದಾರೆ. ಕಿರಣ್, ಅದೇನು ಟ್ರಿಕ್ಸ್? ರಾಹುಲ್ ಹೇಳ್ತಾನೆ, ಆ ಟ್ರಿಕ್ಸ್ಗಳನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ, ಆ್ಯಂಡ್ ಟ್ರಸ್ಟ್ ಮೀ, ಇವು ಆಫೀಸ್ ಮಾತ್ರ ಅಲ್ಲ, ನಿನ್ನ ಲೈಫ್ನಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾದರೆ ಬನ್ನಿ ನೋಡೋಣ ರಾಹುಲ್ ಯಾವ 7 ಸೀಕ್ರೆಟ್ ಕಮ್ಯುನಿಕೇಷನ್ ಟ್ರಿಕ್ಸ್ನ ಕಿರಣ್ಗೆ ಹೇಳ್ಕೊಟ್ಟ ಅಂತ. ಇವುಗಳನ್ನ ರಿಯಲ್ ಲೈಫ್ನಲ್ಲಿ ಯೂಸ್ ಮಾಡಿದ್ರೆ ಜನ ನಿಮ್ಮ ಜೊತೆ ಮಾತಾಡೋಕ್ಕೆ ಕಂಫರ್ಟೇಬಲ್ ಫೀಲ್ ಮಾಡ್ತಾರೆ, ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ ಮತ್ತು ನಿಮ್ಮ ಜೊತೆ ನ್ಯಾಚುರಲ್ ಆಗಿ ಕನೆಕ್ಟ್ ಆಗ್ತಾರೆ. ಹ್ಯಾಕ್ ನಂಬರ್ 1, ಅಂಡರ್ಸ್ಟ್ಯಾಂಡಿಂಗ್. ಒಮ್ಮೆ ಆಫೀಸ್ನಲ್ಲಿ ಒಂದು ಪ್ರಾಜೆಕ್ಟ್ ಮೀಟಿಂಗ್ ಇತ್ತು. ಮ್ಯಾನೇಜರ್ ಹೇಳಿದರು, ರಾಹುಲ್ ಈ ಪ್ರೆಸೆಂಟೇಷನ್ ನಾಳೆ ಮಾರ್ನಿಂಗ್ ರೆಡಿ ಮಾಡಬೇಕು. ರಾಹುಲ್ ತಕ್ಷಣ ಶ್ಯೂರ್ ಸರ್, ಐ ವಿಲ್ ಡೂ ಇಟ್ ಅಂತ ಹೇಳ್ದ. ಆದರೆ ತಕ್ಷಣ ಅವನು ಕೇಳಿದ, ಸರ್ ಒಂದು ಕ್ಲಾರಿಫಿಕೇಷನ್, ಪ್ರೆಸೆಂಟೇಷನಲ್ಲಿ ಲಾಸ್ಟ್ ಕ್ವಾರ್ಟರ್ ಮಾತ್ರ ಬೇಕಾ ಅಥವಾ ಪ್ರೀವಿಯಸ್ ಕ್ವಾರ್ಟರ್ ಕಂಪ್ಯಾರಿಸನ್ ಕೂಡ ಬೇಕಾ? ಆ್ಯಂಡ್ ಕ್ಲೈಂಟ್ಗೆ ಪ್ರೆಸೆಂಟ್ ಮಾಡಬೇಕಾ ಅಥವಾ ಇಂಟರ್ನಲ್ ರಿವ್ಯೂವ್ಗಾ? ಮ್ಯಾನೇಜರ್ ಹೇಳಿದರು, ಗುಡ್ ಕ್ವಶನ್. ಕ್ಲೈಂಟ್ ಪ್ರೆಸೆಂಟೇಷನ್, ಪ್ರೀವಿಯಸ್ ಕ್ವಾರ್ಟರ್ ಕಂಪ್ಯಾರಿಸನ್ ಕೂಡ ಆ್ಯಡ್ ಮಾಡಿ. ಅಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಇದೆ, ಕಮ್ಯುನಿಕೇಷನ್ ಅಂದರೆ ಮಾತನಾಡೋದು ಮಾತ್ರ ಅಲ್ಲ, ಫಸ್ಟ್ ಅಂಡರ್ಸ್ಟ್ಯಾಂಡ್ ದೆನ್ ರೆಸ್ಪಾಂಡ್. ಕೆಲವೊಮ್ಮೆ ಆಫೀಸ್ನಲ್ಲಿ ಮ್ಯಾನೇಜರ್ ಒಂದು ಥಿಂಗ್ ಕೇಳ್ತಾರೆ, ಎಂಪ್ಲಾಯಿ ಇನ್ನೊಂದು ಥಿಂಗ್ ಅರ್ಥ ಮಾಡ್ಕೊಳ್ತಾರೆ. ಮತ್ತು ಡೆಡ್ಲೈನ್ ಹತ್ತಿರ ಬಂದಾಗ, ಸರ್ ನಾನು ಹೀಗೆ ಅರ್ಥ ಮಾಡ್ಕೊಂಡಿದ್ದೆ, ನಾನು ಇದನ್ನ ಹೇಳೇ ಇಲ್ಲ. ಇದು ಕಮ್ಯುನಿಕೇಷನ್ ಗ್ಯಾಪ್. ಸೊ ವಾಟ್ ಎವರ್ ಯು ಆರ್ ಟಾಕಿಂಗ್ ಟು ಯುವರ್ ಮ್ಯಾನೇಜರ್, ಕೊಲೀಗ್, ಕ್ಲೈಂಟ್ ಆರ್ ಕಸ್ಟಮರ್, ಅಂಡರ್ಸ್ಟ್ಯಾಂಡ್ ದ ರಿಕ್ವೈರ್ಮೆಂಟ್ ಫಸ್ಟ್. ಹ್ಯಾಕ್ 2, ಮೇಕ್ ಪೀಪಲ್ ಫೀಲ್ ಇಂಪಾರ್ಟೆಂಟ್. ಒಮ್ಮೆ ಆಫೀಸ್ನಲ್ಲಿ ಲಂಚ್ ಬ್ರೇಕ್ ಇತ್ತು. ಕಿರಣ್ ತನ್ನ ಡೆಸ್ಕ್ನಲ್ಲಿ ಲ್ಯಾಪ್ಟಾಪ್ ನೋಡ್ತಾ ಇದ್ದ. ಅವನ ಕೊಲೀಗ್ ಅಜಯ್ ತುಂಬ ಎಕ್ಸೈಟೆಡ್ ಆಗಿ ಬಂದು ಹೇಳ್ದ, ಬ್ರೋ ಗೆಸ್ ವಾಟ್ ಹ್ಯಾಪನ್ ಟುಡೇ. ಕಿರಣ್ ಲ್ಯಾಪ್ಟಾಪ್ನಿಂದ ಕಣ್ಣು ತೆಗೆಯದೆ, ಓ ನೈಸ್ ಬ್ರೋ ಅಂತ ಹೇಳಿ ಮತ್ತೆ ಕೆಲಸಕ್ಕೆ ಹೋಗ್ತಾನೆ. ಅಜಯ್ ಸ್ವಲ್ಪ ಸೈಲೆಂಟಾಗಿ ಯಾ ಅಂತ ಹೊರಟು ಹೋದ. ಸ್ವಲ್ಪ ಸಮಯದ ನಂತರ ಕಿರಣ್ ಗಮನಿಸಿದ, ಅಜಯ್ ನಾರ್ಮಲಿ ತುಂಬ ಟಾಕೆಟಿವ್, ಆದರೆ ಈಗ ಸೈಲೆಂಟ್. ಅವನು ಹೋಗಿ ಕೇಳ್ದ, ಏನಾಯಿತು ಬ್ರೋ? ಅಜಯ್ ಹೇಳ್ದ, ಏನಿಲ್ಲ, ನಾನು ತುಂಬ ಎಕ್ಸೈಟೆಡ್ ಆಗಿ ನಿನ್ನ ಜೊತೆ ಒಂದು ಶೇರ್ ಮಾಡೋಕ್ಕೆ ಬಂದಿದ್ದೆ, ನೀನು ಬ್ಯುಸಿ ಇದ್ದೆ. ಆ ಕ್ಷಣದಲ್ಲಿ ಕಿರಣ್ಗೆ ಅರ್ಥ ಆಗುತ್ತೆ, ಕೆಲವೊಮ್ಮೆ ಪೀಪಲ್ಗೆ ಸಿಚುವೇಶನ್ ಬೇಕಾಗಿಲ್ಲ, ದೇ ಜಸ್ಟ್ ವಾಂಟ್ ಯು ಟು ಬಿ ಪ್ರೆಸೆಂಟ್. ಸೀರಿಯಸ್ಲಿ ಸೂಪರ್ ಬ್ರೋ, ಕ್ಲೈಂಟ್ ಏನು ಹೇಳಿದ್ರು ಅಂತ ಕೇಳಿದ್ರಾಗ ಅವರ ಎಕ್ಸೈಟ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ದಂಗೆ ಆಗುತ್ತೆ. ಅದೇ ಕನೆಕ್ಷನ್. ಹ್ಯಾಕ್ ನಂಬರ್ 3, ಬಾಡಿ ಲ್ಯಾಂಗ್ವೇಜ್. ಆಫೀಸ್ ಮೀಟಿಂಗ್ನಲ್ಲಿ ಇಬ್ಬರು ಎಂಪ್ಲಾಯೀಸ್ ಸೇಮ್ ಪಾಯಿಂಟ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಮೊದಲು ಅವನು ಶೋಲ್ಡರ್ಸ್ ಡೌನ್, ಐ ಕಾಂಟ್ಯಾಕ್ಟ್ ಇಲ್ಲ, ಹ್ಯಾಂಡ್ಸ್ ಪಾಕೆಟ್ನಲ್ಲಿದೆ, ವೆರಿ ಲೋ ವಾಯ್ಸ್. ಎರಡನೇ ಅವನು ಸ್ಟ್ರೈಟ್ ಪೋಸ್ಚರ್, ನ್ಯಾಚುರಲ್ ಐ ಕಾಂಟ್ಯಾಕ್ಟ್, ಸ್ಮಾಲ್ ಸ್ಮೈಲ್. ಇಬ್ರು ಸೇಮ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ, ಆದರೆ ಸೆಕೆಂಡ್ ಪರ್ಸನ್ ಹೆಚ್ಚು ಕಾನ್ಫಿಡೆಂಟ್ ಅನ್ನಿಸ್ತಾನೆ. ವೈ? ಬಾಡಿ ಲ್ಯಾಂಗ್ವೇಜ್. ನೀವು ಆಫೀಸ್ ರೂಮ್ಗೆ ಎಂಟ್ರ್ ಆದಾಗಲೇ ಕಮ್ಯುನಿಕೇಷನ್ ಶುರು ಆಗುತ್ತೆ. ಮೀಟಿಂಗ್ನಲ್ಲಿ ಮಾತಾಡುವಾಗ ನ್ಯಾಚುರಲ್ ಐ ಕಾಂಟ್ಯಾಕ್ಟ್ ಮಾಡಿ, ರಿಲ್ಯಾಕ್ಸ್ಡ್ ಪೋಷನ್ನ ಮೇಂಟೈನ್ ಮಾಡಿ, ಹ್ಯಾಂಡ್ಸ್ ಕಂಪ್ಲೀಟ್ಲಿ ಹೈಡ್ ಮಾಡಬೇಡಿ, ಫಿಂಗರ್ಸ್ ಪಾಯಿಂಟಿಂಗ್ನ ಅವಾಯ್ಡ್ ಮಾಡಿ, ಆ್ಯಂಡ್ ಪ್ಲೀಸ್ ಮೀಟಿಂಗ್ನಲ್ಲಿ ಆರ್ಮ್ಸ್ ಫೋಲ್ಡ್ ಮಾಡಿ ಸೀರಿಯಸ್ ಆಗಿ ಕುಳಿತುಕೊಂಡು ಐ ಆಮ್ ಲಿಸ್ನಿಂಗ್ ಅಂತ ಮುಖದಿಂದ ಹೇಳೋದು ಬೇಡ. ಯುವರ್ ಬಾಡಿ ಶುಡ್ ಸಪೋರ್ಟ್ ಯುವರ್ ವರ್ಡ್ಸ್. ಹ್ಯಾಕ್ ನಂಬರ್ 4, ಫೈಂಡ್ ದ ಮೀ ಟು. ಆಫೀಸ್ನಲ್ಲಿ ಹೊಸ ಕೊಲೀಗ್ ಜಾಯ್ನ್ ಆಗಿದ್ದಾರೆ. ನೀವು ಅವ್ರಿಗೆ, ಸೊ ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಹುಬ್ಳಿ. ನೀವು ಕೂಡ ಹುಬ್ಳಿಯವರಾಗಿದ್ದರೆ, ಸೀರಿಯಸ್ಲಿ ಐ ಆಮ್ ಫ್ರಮ್ ಹುಬ್ಳಿ ಟು. ಕಾನ್ವರ್ಸೇಷನ್ ಇನ್ಸ್ಟೆಂಟ್ಲಿ ಈಸಿ ಆಗುತ್ತೆ. ಅಥವಾ ನಿಮಗೆ ಕ್ರಿಕೆಟ್ ಇಷ್ಟವಾ? ಎಸ್, ಸೇಮ್ ಹಿಯರ್. ಅಥವಾ ವೀಕೆಂಡ್ನಲ್ಲಿ ಮೂವೀಸ್ ನೋಡ್ತೀರಾ? ಎಸ್, ಸೇಮ್. ರೀಸೆಂಟ್ಲಿ ಯಾವ ಮೂವಿ ನೋಡಿದ್ರಿ? ಅಷ್ಟೇ. ಹ್ಯಾಕ್ ನಂಬರ್ 5, ಯುನೀಕ್ ಕಾಂಪ್ಲಿಮೆಂಟ್ಸ್. ಆಫೀಸ್ನಲ್ಲಿ ಕೊಲೀಗ್ ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡ್ದ, ನೀವು ಗುಡ್ ಪ್ರೆಸೆಂಟೇಷನ್ ಅಂತ ಹೇಳ್ಬೋದು, ಬಟ್ ಇನ್ಸ್ಟೆಡ್ ನೀವು ಪ್ರೆಸೆಂಟೇಷನಲ್ಲಿ ಡಿಫಿಕಲ್ಟ್ ಡೇಟಾನ ಸಿಂಪಲ್ ಎಕ್ಸಾಂಪಲ್ಸ್ ಮೂಲಕ ಎಕ್ಸ್ಪ್ಲೈನ್ ಮಾಡಿದ ರೀತಿ ತುಂಬ ಕ್ಲಿಯರ್ ಆಗಿತ್ತು, ಅದು ಸ್ಪೆಸಿಫಿಕ್. ಡೋಂಟ್ ಜಸ್ಟ್ ಕಾಂಪ್ಲಿಮೆಂಟ್ ವಾಟ್ ಎವ್ರಿ ಒನ್ ಕ್ಯಾನ್ ಸಿ, ನೋಟಿಸ್ ಸಮಥಿಂಗ್ ಅದರ್ಸ್ ಮೈಟ್ ಮಿಸ್. ಹ್ಯಾಕ್ ನಂಬರ್ 6, ಸೆನ್ಸ್ ಆಫ್ ಹ್ಯೂಮರ್. ಆಫೀಸ್ನಲ್ಲಿ ಹ್ಯೂಮರ್ ತುಂಬ ಪವರ್ಫುಲ್. ಒಂದು ಬೋರಿಂಗ್ ಮೀಟಿಂಗ್ ಮುಗಿದ ಮೇಲೆ ಯಾರಾದರೂ, ಗಾಯ್ಸ್ ಫೈನಲಿ ಮೀಟಿಂಗ್ ಮುಗಿತು, ನಮ್ಮ ಕ್ಯಾಲೆಂಡರ್ಗೆ ಸ್ವಲ್ಪ ಫ್ರೀಡಮ್ ಸಿಕ್ಕಿದೆ ಅಂತ ಹೇಳಿದರೆ ಎಲ್ಲರೂ ನಗ್ಬೋದು. ದಟ್ಸ್ ಹೆಲ್ದಿ ಹ್ಯೂಮರ್. ಬಟ್ ಕೊಲೀಗ್ನ ಅಪಿಯರೆನ್ಸ್, ಸ್ಯಾಲ್ರಿ, ಮಿಸ್ಟೇಕ್ಸ್, ಪರ್ಸ್ನಲ್ ಲೈಫ್ ಆ್ಯಂಡ್ ಇನ್ಸೆಕ್ಯೂರಿಟಿ ಮೇಲೆ ಜೋಕ್ ಮಾಡೋದು ನಾಟ್ ಓಕೆ. ಲಾಫ್ ವಿತ್ ಪೀಪಲ್, ನಾಟ್ ಅಟ್ ಪೀಪಲ್.